ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ. NCI ನ್ಯೂಸ್ಗೆ ಸ್ವಾಗತ. ಗದಗ ಜಿಲ್ಲೆ ಗದಗ ತಾಲೂಕಿನ ತಿಮ್ಮಾಪುರ ರೈತರ ಕಿಡಿ ರಸ್ತೆಗೆ ಡಾಂಬರೀಕರಣ, 2 ಹಳ್ಳಿಗಳಿಗೆ ಸೇತುವೆ ನಿರ್ಮಿಸಬೇಕೆಂದು ಹೋರಾಟ. ಕೋಟುಂಚಿ ಗ್ರಾಮದಿಂದ ತಿಮ್ಮಾಪುರ ಗ್ರಾಮಕ್ಕೆ ಸಾಗುವ ಮುಖ್ಯ ರಸ್ತೆಯಲ್ಲಿ 2 ಹಳ್ಳಿಗಳಿಗೆ ಸೇತುವೆಗಳಿಲ್ಲದೆ ಇರುವುದರಿಂದ ರೈತರು ನಿತ್ಯ ಪರದಾಟ ಅನುಭವಿಸಬೇಕಾಗಿದೆ. ಜಮೀನಿನಲ್ಲಿ ಬೆಳೆದ ಬೆಳೆ, ತರಕಾರಿ, ಧಾನ್ಯಗಳನ್ನು ಮಾರುಕಟ್ಟೆಗೆ ತರಲು ಹಳ್ಳದಲ್ಲಿ ನೀರು ಬಂದರೆ ರೈತರು ಮಧ್ಯ ರಸ್ತೆಯಲ್ಲಿ ಸಿಲುಕಿಕೊಳ್ಳುವಂತಾಗಿದೆ. ಮಳೆಗಾಲದಲ್ಲಿ ನೀರು ಹರಿದು ಬಂದಾಗ ಹಲವು ರೈತರು, ಗ್ರಾಮಸ್ಥರು, ಜಾನುವಾರುಗಳು ನೀರಿಗೆ ಹರಿದುಕೊಂಡು ಹೋಗಿದ್ದು ಘಟನೆಗಳು ನಡೆದಿವೆ. ಜೊತೆಗೆ ಕೈಕಾಲು ಮುರಿದು ಗಾಯಗೊಂಡವರ ಸಂಖ್ಯೆ ಹೆಚ್ಚಾಗಿದೆ ಎಂದು ಸ್ಥಳೀಯರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ರಾಜ್ಯಾದ್ಯಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಭಿಮಾನಿಗಳ ಊರು ಎಂದು ಪ್ರಸಿದ್ಧವಾದ ತಿಮ್ಮಾಪುರ ಗ್ರಾಮಕ್ಕೆ ಇಂದು ಸರಿಯಾದ ರಸ್ತೆ ಸಂಪರ್ಕವಿಲ್ಲ. ಸಿಎಂ ತವರೂರಿಗೆ ಕೂಡ ಸರ್ಕಾರ ಹೆಚ್ಚು ಗಮನ ಹರಿಸಿಲ್ಲ ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂಬಪ್ಪ ರುದ್ರಪ್ಪ ಅವರು ವಿಷಾದ ವ್ಯಕ್ತಪಡಿಸಿದ್ದಾರೆ. ಗ್ರಾಮಸ್ಥರು ಹಲವು ಬಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ರೋಣ ಶಾಸಕ GS ಪಾಟೀಲ್, ಹಾವೇರಿ ಗದಗ ಲೋಕಸಭಾ ಸಂಸದ ಬಸವರಾಜ ಬೊಮ್ಮಾಯಿ, ಹಿಂದಿನ ಸಂಸದ ಉದಾಸಿ ಇವರಿಗೆ ಮನವಿ ಸಲ್ಲಿಸಿದರೂ ಪ್ರತಿ ಸಲ ಮುಂದೆ ಮಾಡುತ್ತೇವೆ ಎನ್ನುವ ಭರವಸೆ ಹೊರತು ಕ್ರಮ ಕೈಗೊಳ್ಳಲಾಗಿದೆ ಎಂದು ತೀವ್ರ ಕಿಡಿಕಾರಿದ್ದಾರೆ. ಈ ರಸ್ತೆ ಸಮಸ್ಯೆಯಿಂದ ತಿಮ್ಮಾಪುರ, ಕೋಟುಂಚಿ, ಹರ್ಲಾಪುರ, ಯರೇಹಂಚನ ಗ್ರಾಮದ ರೈತರು ವರ್ಷದಿಂದ ವರ್ಷಕ್ಕೆ ಸಂಕಷ್ಟಕ್ಕೆ ಒಳಗಾಗುತ್ತಿದ್ದಾರೆ. ಸಮಯೋಚಿತವಾಗಿ ಆಸ್ಪತ್ರೆ, ಶಿಕ್ಷಣ, ಮಾರುಕಟ್ಟೆ ಸೇವೆ ಪಡೆಯಲು ಸಮಸ್ಯೆಯಾಗುತ್ತಿದೆ. ಮತ ಕೇಳಲು ಎಲ್ಲರೂ ಬಾಗಿಲ ಮುಂದೆ ಬರುತ್ತಾರೆ, ಆದರೆ ಮೂಲಭೂತ ಸೌಲಭ್ಯಕ್ಕೆದ್ರೆ ಕಿವಿಗೊಡುವವರಿಲ್ಲ ಎಂದು ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ. ಗ್ರಾಮಸ್ಥರ ಮುಖ್ಯ ಬೇಡಿಕೆಗಳಾದ ರಸ್ತೆ ಡಾಂಬರೀಕರಣ, ಹಳ್ಳಗಳ ಮೇಲೆ 2 ಸೇತುವೆ ನಿರ್ಮಾಣ, ಸುರಕ್ಷಿತ ಸಂಚಾರಕ್ಕೆ ಮೂಲ ಸೌಕರ್ಯವನ್ನು ಒದಗಿಸಬೇಕೆಂದು ರೈತರು ಆಗ್ರಹಿಸಿದ್ದಾರೆ. ಇನ್ನು ಕಾಲ ಮಿಂಚಿಲ್ಲ, ಸರ್ಕಾರ ತಕ್ಷಣ ಗಮನ ಹರಿಸಬೇಕು ಎಂದು ಸುತ್ತಮುತ್ತಲಿನ ನಾಗರಿಕರು ಆಗ್ರಹಿಸಿದ್ದಾರೆ. ಆಮೇಲೆ ಸರಿಯಾಗಿ ರಸ್ತೆ ಇಲ್ಲ. ಎಷ್ಟಂದ್ರೆ ಬರೋಬ್ಬರಿ ತಿಮ್ಮಾಪುರದಿಂದ ಹಿಡಿದು ಕೋಟುಂಚಿವರೆಗೂ ಸ್ವಲ್ಪ ಹೆಚ್ಚು ಕಮ್ಮಿ 14 ಕಿಲೋಮೀಟರ್ ಆಗುತ್ತೆ. 14 ಕಿಲೋಮೀಟರ್ ಆದ್ರೆ ಎಷ್ಟು ಊರು ಬರ್ತಾವು? ಹರ್ಲಾಪುರ ಬರ್ತಾ, ಯರೇಹಂಚನಾಳ ಬರ್ತಾ, ಕೋಟುಂಚಿಗೆ ಬರ್ತಾ, ಆಮೇಲೆ ಇದೆಲ್ಲ ಮಳೆ ಬಂದ್ರೆ ಇಲ್ಲಿ ಹರ್ಲಾ ಏನು ಕೋಟುಂಚಿ ಅಷ್ಟೇ ಆಗ್ಬೇಕು. ಇಲ್ಲ ಹರ್ಲಾಪುರಕ್ಕೆ ಹೋಗಕ್ಕೆ ದಾರಿ ಇಲ್ಲ, ಏನಿಲ್ಲ. ಆ ಕುಟುಂಬಸ್ಥರು ಏನ್ ಮಾಡ್ಬೇಕು? ನಮ್ದು ಇವತ್ತು ನಮ್ಮ ತಂದೆ ತಾಯಿ ಹೋಗ್ಯಾರ, ಅವ್ರ ಪರಿಸ್ಥಿತಿ ಹೆಂಗ, ಅವ್ರು ಏನ್ ಮಾಡ್ಬೇಕು, ಯಾವ ರೀತಿ ಪರಿಸ್ಥಿತಿ ನಿರ್ಮಾಣ ಸಿಕ್ಕಂಡಾರ ಅಂತ ಅವ್ರ ಮನೆ ಚಿಂತೆ ಮಾಡ್ಬೇಕು. ಇಲ್ಲಿ ನಮ್ಮ ಮುನಿ ಮುಟ್ಕೊಳೋದು ಹೇಗಂತ ಇಲ್ಲಿ ಹಳದ ದಂಡೆ ಕೂತ್ಕೊಂಡು ಇಲ್ಲಿ ಚಿಂತೆ ಮಾಡ್ಬೇಕು. ಆ ನಾವು ಒಂದು ಒಳ್ಳೆ ಹಾಳ್ಕ್ ಹೋಗಿ ಎಷ್ಟೋ ಜನ ಹಾಳು ಹೋಗ್ಯಾರ ಸರ್. ಈಗ ದಾಟ್ಕೋಬೇಕಂತೇಳಿ ಗಾಡಿನೂ ಕೊಚ್ಕೊಂಡು ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ? ಎಲ್ಲಿವರೆಗೆ ಹೋರಾಟ? ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ? ಎಲ್ಲಿವರೆಗೆ ಹೋರಾಟ? ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ? ಎಲ್ಲಿವರೆಗೆ ಹೋರಾಟ? ಬೇಕೇ ಬೇಕು, ಬೇಕೇ ಬೇಕು. ನಾವು ಬಿದ್ದೀವ್ರಿ, ಅವ್ರ ಮನ್ಯಾಗ ಅವ್ರು ಬಿದ್ದಾರ, ಮಕ್ಳು ಮದಿ ಏನೇನಿಲ್ಲ ನೋಡ್ರಿ. ತಾಯಿಂದ್ರಿಕೆ ಈ ಕಡೆ ಮಕ್ಳು ಆ ಕಡೆ ಬೇಜಾರಾಗತ್ತೆ, ನೋವಾಗಿ ಸಂಕಟ ಆಗತ್ತಾ? ಮತ್ತೆ ಮಕ್ಳು ಆ ಕಡೆ ಇರ್ಬೇಕಾಗತ್ತೆ. ನಾವು ಜಗ್ಮಂದಿ ಹೋಗ್ಯಾರ್ರಿ ಅಳ್ಕೋನು, ಗಾಡಿನೂ ಬಿದ್ದು ಹೋಗ್ಯಾವ್ರಿ. ಕೇಳ್ತಾರ್ರಿ, ನಾಳೆ ಮಾಡ್ತು ನಾಡ್ದ ಮಾಡ್ತು ಅಂತಾರ್ರಿ. ನಾಳೆನೆ ಮತ್ತೆ ಅದು ಮುಗ್ದಿನ ಕತಿ ಆತ ಒಳ್ಳೆ ನೋಡಗಲ್ರಿ. ಆಮೇಲೆ ಒಳ್ಳೆ ಒಳ್ಳೆ ಬಂದಿಲ್ಲ ಬಿಡ್ರಿ. ಬಾಳ ಏನದರಿ ಸಮಾಧಾನ ಗುಣ ಇರ್ತತ್ತು. ಅವ್ರು ಯಾವ್ದ ಇದ್ರು ಅಲ್ಲಿ ಆ ಕಡೆ ಬದುನೆ ನಿಂತ್ಕೊಂಡು ಈ ಕಡೆ ಬದುನೆ ನಿಂತ್ಕೊಂಡು ಹೇಳ್ತಿದ್ರು ಅವರು. ಇಲ್ಲಪ್ಪ ನಾ ಹೇಳಿದ್ಮೇಲೆ ಬರ್ತೀನಿ, ಹೋಗಿ ನೀನು, ನಾನು ಹೋಗಿ ನಿಮ್ಮ ಮನೇನ ಕೆಲಸ ಮಾಡು, ನಾನು ಇಲ್ಲೇ ಇರ್ತೀನಿ, ನಾಳೆ ಹೇಳಿದ್ಮೇಲೆ ಬರ್ತೀನಿ ಅಂತ ಅವ್ರು ಹೇಳಿ ಹೋಗ್ತಿದ್ರು. ಈಗ ಅಚಾನಕ್ ನೀರು ಬಂದ್ಬಿಡುತ್ತ? ಅಚಾನಕ್ ಸರ್, ಸುನೇಕ್ ಸಣ್ಣಾಗಿ ಬರ್ತಿರ್ತದೆ, ಇಲ್ಲಿ ಬರ್ತೈತೆ ಬಿಡು, ನಾವ್ ಮೇಲೆ ಹತ್ತೀವಿ ಅಂತ ಬಂದ್ಬಿಡ್ತೀವಿ. ಬರೋ ಕಾಲಕ್ಕೆ ಮೇಲ್ದಪ್ಪಿ ನೀರ್ ಬಂದ್ ಕೂಡ್ಲೇನ ಗಾಡಿಗಳು ಸಹಿತ ಕೊಚ್ಕೊಂಡು ಹೋಗ್ಯಾವ್ರಿ ಸರ್. ಇಲ್ಲಿ ಯಾವ್ದಿದ್ರು ಏನು ಮಾಡಕ್ ಆಗುದ್ರಿ. ಇಲ್ಲಿಂದ ರೋಣ ಎಷ್ಟು ದೂರ ಆಗುತ್ತೆ? ಇಲ್ಲಿಂದ ಕೋಟುಂಚಿಗೆ ಇಲ್ಲಿಂದ 14 ಕಿಲೋಮೀಟರ್ ರೀ, ಕೋಟುಂಚಿಯಿಂದ 18 ಕಿಲೋಮೀಟರ್ ರೋಣ ಆಗ್ತದೆ. ಹೆಚ್ಚು ಕಮ್ಮಿ ಒಂದು 30 ಕಿಲೋಮೀಟರ್ ಆದ್ರೂ ಇಷ್ಟ ಕಡಿಮೆ ಅಂತರ ಇದ್ರು ಮಾಡ್ಕೊಟ್ಟಿಲ್ಲ.